ನಮಸ್ತೆ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ತುಂಬಾ ಚರ್ಚೆ ಆಗ್ತಾ ಇರುವಂತದ್ದು. ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಈ ಪದ ಉಪಯೋಗಿಸ್ತಾ ಇದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಅವರು ಕೂಡ ಉಪಯೋಗಿಸ್ತಾ ಇದ್ದಾರೆ. ಆ ಟಾಪಿಕ್ ಎಸ್, ಅದು ಏನಂತಂದ್ರೆ ಪಂಚಕರ್ಮ ಚಿಕಿತ್ಸಾ. ಕೆಲವು ದಶಕಗಳ ಮುಂಚೆ ಆಯುರ್ವೇದ ಅನ್ನೋ ಒಂದು ವರ್ಡ್ ತುಂಬಾ ಬೂಮಿಂಗ್ ಆಗಿತ್ತು, ಎಲ್ಲರಿಗೂ ಬಾಯಿ ಮಾತಲ್ಲಿ ಇತ್ತು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತಾ ಇತ್ತು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ವರ್ಡ್ ಬರ್ತಾ ಇರೋದು ಪಂಚಕರ್ಮ ಅಂತ. ಸೊ ಪಂಚಕರ್ಮ ಏನಿದು? ಫಸ್ಟ್ ಆಫ್ ಆಲ್ ಒಂದು ಮಾಹಿತಿ ಕೊಡ್ತೀನಿ. ಪಂಚಕರ್ಮ ಡಿಸೈಡ್ ಮಾಡ್ಬೇಕಾಗಿರೋದು ಒಬ್ಬ ನುರಿತ ಆಯುರ್ವೇದ ಪಂಚಕರ್ಮ ತಜ್ಞ. ಸೊ ಒಂದು ವ್ಯಕ್ತಿ ಡಾಕ್ಟರ್ ಸ್ಪೆಷಲಿಸ್ಟ್ ಇನ್ ಪಂಚಕರ್ಮ ಇರಬೇಕು. ಅವರು ಡಿಸೈಡ್ ಮಾಡ್ತಾರೆ. ಸುಮಾರು ಜನ ಬಂದು ಕೇಳ್ತಾರೆ ನನಗೆ ಪಂಚಕರ್ಮ ಮಾಡಿಸಿ ಅಂತ. ಸೊ ಯಾವ ಪಂಚಕರ್ಮ ಯಾರಿಗೆ ನೀಡಿದೆ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ಒಬ್ಬ ಪಂಚಕರ್ಮ ಸ್ಪೆಷಲಿಸ್ಟ್. ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ವಿ ಅಂತಂದ್ರೆ, ಬರೀ ಪಂಚಕರ್ಮ ಅನ್ನೋದು ಮಸಾಜ್ ಒಂದೇ ಅಲ್ಲ. ಮಸಾಜ್ ಅಭ್ಯಂಗ ಅನ್ನೋದ ಸಂಸ್ಕೃತ ಏನ್ ಹೇಳ್ತೀವಿ, ಅದು ಪಂಚಕರ್ಮದ ಒಂದು ಉಪಕರ್ಮ ಅಂತ ಹೇಳ್ತೀವಿ, ಅದ್ರೊಳಗೆ ಒಂದು ಅಂಗ ಅದು. ಬಟ್ ಬಾಡಿ ಮಸಾಜ್ ಅಂದ್ರೆ ಪಂಚಕರ್ಮ ಅಂದ್ರೆ ಮಸಾಜ್ ಅನ್ನೋದು ಶುದ್ಧ ಸುಳ್ಳು. ಇದ್ರ ನಂತರ ಇನ್ನೊಂದು ಮಿತ್ ಏನಪ್ಪಾ ಅಂದ್ರೆ ಡಿಟಾಕ್ಸ್. ಸೊ ಇದು ಕೂಡ ಸುಮಾರು ಬಿಸ್ನೆಸ್ ಪರ್ಪಸಸ್ ಎಲ್ಲರೂ ಮಾಡ್ತಾರೆ, ಬಾಡಿಲಿ ಡಿಟಾಕ್ಸ್ ಅಂತ. ಸೊ ಅದು ಜಸ್ಟ್ ಕನ್ವರ್ಷನ್ ವರ್ಡ್, ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಡಿಟಾಕ್ಸ್ ಅಂದ್ರೆ ದೇಹ ಶುದ್ಧೀಕರಣ. ಬಟ್ ಪಂಚಕರ್ಮ ಅಂದ್ರೆ ದೇಹ ಶುದ್ಧೀಕರಣ ಜೊತೆಗೆ ಈಚ್ ಸೆಲ್ಸ್ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಆಕ್ಷನ್ ಆಗುತ್ತೆ. ಅದು ದೇಹ ಶುದ್ಧಿ ಅಷ್ಟೇ ಆಗಲ್ಲ, ರಕ್ತ ಶುದ್ಧಿ ಅನ್ನೋದು ರಕ್ತ ಸ್ಟ್ರೆಂಥಿಂಗ್ ಆಗುತ್ತೆ. ಓವರ್ ಆಲ್ ಬಾಡಿ ನಮ್ಮ ಸಪ್ತಧಾತುಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಎಲ್ಲಾ ಕಡೆ ಅದು ಕೆಲಸ ಮಾಡುತ್ತೆ. ಬರೀ ಕ್ಲೆನ್ಸಿಂಗ್ ಮಾಡೋದು ಒಂದೇ ಅಲ್ಲ. ಇನ್ನೊಂದು ಮಿತ್ತು ಇದೆ, ವಾಂತಿ ಮಾಡಿಸ್ತಾರೆ, ಭೇದಿ ಮಾಡಿಸ್ತಾರೆ. ಸೊ ಆ ಟೈಪ್ ಅಲ್ಲ. ಸೊ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ದಟ್ ಈಸ್ ಪಂಚಕರ್ಮದಲ್ಲಿ ಬರೀ ಲೆಟ್ರಿನ್ ಮಾಡಿಸೋದು ಇತ್ಯಾದಿಗಳು ಹಾಗೇನು ಇರಲ್ಲ. ಯಾರೆಲ್ಲ ತಗೊಳ್ಬಹುದು ಅನ್ನೋ ಒಂದು ಪ್ರಶ್ನೆಗೆ ಎರಡು ಆಪ್ಷನ್ ಏನಪ್ಪಾ ಅಂತಂದ್ರೆ, ಒಬ್ಬ ನಿರೋಗಿ ರೋಗ ಇಲ್ದೇ ಇರೋನಿಗೆ ಋತು ಶೋಧನ ಅಂತ ಹೇಳ್ತೀವಿ. ಸೊ ಒಂದು ಉದಾಹರಣೆ ಕೊಡ್ಬೇಕು ಅಂತಂತಂದ್ರೆ, ಈಗ ಬೈಕಿಗೆ ಹೇಗೆ ಸರ್ವಿಸಿಂಗ್ ಮಾಡ್ತೀವೋ, ಸೊ ಅಲ್ಲಿ ಜಸ್ಟ್ ಬಾಡಿ ವಾಶ್ ಇರಲ್ಲ, ನಾವು ಆಯಿಲ್ ಚೇಂಜ್ ಮಾಡೋದು ಇತ್ಯಾದಿಗಳು ಎಲ್ಲ ಮಾಡ್ತಾರೆ ಸರ್ವಿಸಿಂಗ್ ಅಲ್ಲಿ. ಅದೇ ತರಹ ಇಲ್ಲಿ ಪಂಚಕರ್ಮ ಕೂಡ ಸ್ಪೆಸಿಫಿಕ್ ಟೈಮಿಂಗ್ಸ್ ಹೇಳಿದ್ದಾರೆ ನಮ್ಮ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ. ವರ್ಷಕ್ಕೆ 3 ಬಾರಿ ಮಿನಿಮಮ್ ಒಂದು ಪಂಚಕರ್ಮ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪಂಚಕರ್ಮಗಳು ಆ ಸೀಸನ್ ಅಲ್ಲಿ ನಾವು ಮಾಡಿಸಿದ್ರೆ, ಸೀಸನಲ್ ಡಿಟಾಕ್ಸ್ ಅಂತ ಅಗೇನ್ ಇಂಗ್ಲಿಷ್ ಅಲ್ಲಿ ವರ್ಡ್ ಇದೆ. ಸೊ ಅದನ್ನ ಮಾಡಿಸಿದ್ರೆ ನಾರ್ಮಲ್ ಇರೋರು ನಮ್ಮ ದೇಹ ಉತ್ಕೃಷ್ಟವಾಗಿ ಇಟ್ಕೊಳ್ಬಹುದು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಡಿಸೀಸ್. ಸೊ ಒಬ್ಬ ವ್ಯಕ್ತಿಗೆ ಏನಾದ್ರು ತೊಂದರೆ ಇದೆ, BP ಶುಗರ್ ಯಾವುದೇ ತೊಂದರೆ ಇದ್ರು ಕೂಡ ಅವರಿಗೆ ಸೂಕ್ತವಾದ ಪಂಚಕರ್ಮ ಯಾವುದೇ ಇರಲಿ, ಈ ಒಂದು ಸೀಸನ್ ಮೆನ್ಷನ್ ಮಾಡಿದ್ ಬಿಟ್ಟು ಅವ್ರಿಗೆ ಏನ್ ತೊಂದರೆ ಇದೆ ಅವರಿಗೂ ಕೂಡ ಪಂಚಕರ್ಮ ಲಭ್ಯ ಇದೆ. ಸೊ ಹೋಲ್ ಸಮ್ಮರಿ ಹೇಳ್ಬೇಕು ಅಂತಂದ್ರೆ, ಎಲ್ಲಾ ರೋಗಗಳಿಗೂ ಪಂಚಕರ್ಮ ಚಿಕಿತ್ಸೆ ಇದೆ. 100% ಟ್ರೂತ್ ಆಲ್ಮೋಸ್ಟ್ ಎಲ್ಲಾ ರೋಗಗಳಿಗೂ. ಅದೇ ರೀತಿ ಇನ್ನೊಂದು ವೆರೈಟಿ ಹೇಳ್ಬೇಕು ಅಂತಂದ್ರೆ, ಎಲ್ಲಾ ರೋಗಗಳಿಗೂ ಬರೀ ಪಂಚಕರ್ಮನೇ ಚಿಕಿತ್ಸೆ ಅಂತಲ್ಲ, ಬೇರೆನೂ ಇದೆ. ಮಾತ್ರೆಗಳಿದಾವೆ, ಕಷಾಯಗಳಿದಾವೆ. ಸೊ ಹಂಗಾಗಿ ಎಲ್ಲದಕ್ಕೂ ಪಂಚಕರ್ಮ ಮಾಡಿಸಬೇಕು ಅಂತ ರೂಲ್ಸ್ ಇಲ್ಲ. ಜೊತೆಗೆ ಪಂಚಕರ್ಮ ಶ್ರೇಷ್ಠ ಚಿಕಿತ್ಸೆ. ಸೊ ಎಲ್ಲದ ಮಾಹಿತಿ ತಿಳ್ಕೊಂಡು ಒಬ್ಬ ಪಂಚಕರ್ಮ ಸ್ಪೆಷಲಿಸ್ಟ್ ಡಿಸೈಡ್ ಮಾಡ್ತಾರೆ ವ್ಯಕ್ತಿಗೆ, ಪೇಷಂಟ್ಗೆ ಏನ್ ಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಪಂಚಕರ್ಮದ್ದು ಇನ್ನಷ್ಟು ಮಾಹಿತಿಗಳು ತಿಳ್ಕೊಳ್ಳೋಣ. ಧನ್ಯವಾದಗಳು.